ನಮಸ್ಕಾರ TV2ಗೆ ಸ್ವಾಗತ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಗಾರೆಬಾವಿ ಪಾಳ್ಯದಲ್ಲಿ ಭವ್ಯ ದೇವತಾ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ. ಬೊಮ್ಮನಹಳ್ಳಿ ಕ್ಷೇತ್ರದ ಹೊಂಗಸಂದ್ರ ವಾರ್ಡ್ನ ಗಾರೆಬಾವಿ ಪಾಳ್ಯದಲ್ಲಿ ಶ್ರೀ ಪಿಳ್ಳೆಕಮ್ಮ, ಶ್ರೀ ಯಲ್ಲಮ್ಮ ಹಾಗೂ ಶ್ರೀ ಓಂ ಶಕ್ತಿ ದೇವತಾ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮದ ಮುಖ್ಯಾಂಶಗಳು: ಶಾಸಕರ ಭೇಟಿ. ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಗವಂತನು ಎಲ್ಲರಿಗೂ ಸುಖ, ಶಾಂತಿ ಹಾಗೂ ಮಂಗಲವನ್ನುಂಟು ಮಾಡಲಿ ಎಂದು ಹಾರೈಸಿದರು. ಗೌರವ ಸಮರ್ಪಣೆ. ಗ್ರಾಮಸ್ಥರ ಪರವಾಗಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಆತ್ಮೀಯವಾದ ಗೌರವ ಸನ್ಮಾನವನ್ನು ಮಾಡಲಾಯಿತು. ಗಣ್ಯರ ಉಪಸ್ಥಿತಿ. ಈ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಗೋಪಿನಾಥ ರೆಡ್ಡಿ, ರಾಜೇಂದ್ರ ರೆಡ್ಡಿ, ಸ್ಥಳೀಯ ಮುಖಂಡರಾದ ಬಾಬುರೆಡ್ಡಿ, ರಾಮೇಗೌಡ ಸೇರಿದಂತೆ ಹಲವಾರು ಪ್ರಮುಖರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭಕ್ತ ಸಾಗರ. ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಬಂದಂತಹ ಎಲ್ಲಾ ಭಕ್ತರಿಗೂ ದಾಸೋಹದ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು. ಸಾರ್ವಜನಿಕರ ಮೆಚ್ಚುಗೆ. ಸ್ಥಳೀಯರು ಮಾತನಾಡಿ, ಈ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕ ಸತೀಶ್ ರೆಡ್ಡಿ ಅವರ ಕೊಡುಗೆ ಅಪಾರವಾಗಿದೆ. ದೇವರು ಶಾಸಕರಿಗೆ ಮತ್ತು ಅವರ ಕುಟುಂಬದವರಿಗೆ ಉತ್ತಮ ಆರೋಗ್ಯ ನೀಡಲಿ ಹಾಗೂ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಾಪ್ತಿಯಾಗಲಿ ಎಂದು ತಮ್ಮ ಅಭಿಮಾನ ವ್ಯಕ್ತಪಡಿಸಿದರು. ಸುತ್ತಮುತ್ತದಲ್ಲಿ ಇವತ್ತು ಪಿಳ್ಳೆಕಮ್ಮ ಮತ್ತು ಯಲ್ಲಮ್ಮ, ಓಂ ಶಕ್ತಿ ಎಲ್ಲ ದೇವಸ್ಥಾನದ ಒಂದು ನಿರ್ಮಾಣ ಆಗಿದೆ. ತುಂಬಾ ವರ್ಷಗಳಿಂದ ಇಲ್ಲಿ ದೇವಸ್ಥಾನಗಳಿತ್ತು. ಅದನ್ನ ಪುನರ್ಜೀವನ ಮಾಡುವಂತ ಕೆಲಸ ರಾಜೇಂದ್ರ ಮತ್ತು ಅವರ ಕುಟುಂಬದವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ತುಂಬಾ ಅದ್ಭುತವಾದಂತ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಭಗವಂತ ಅವ್ರ ಕುಟುಂಬಕ್ಕೆ ಮತ್ತು ಸುತ್ತಮುತ್ತ ಭಾಗದ ಜನಕ್ಕೆ ಆರೋಗ್ಯ ಚೆನ್ನಾಗಿರ್ಲಿ. ಈ ದೇವಸ್ಥಾನ ಕಟ್ಟಿದ್ದ ಉದ್ದೇಶನೇ 106 ವರ್ಷಗಳ ಹಿಂದೆ ಆಗ ಬಂದಂತ ಕಾಯಿಲೆಗಳು ನಿವಾರಣೆ ಆಗ್ಲಿ ಅಂತ ದೇವಮೂಲೆಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥದ್ದು ಅರ್ಥಪೂರ್ಣವಾಗಿದೆ. ನಾವೆಲ್ಲ ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಕಷ್ಟ ಅನುಭವಿಸಿದೆ ಅಂತ ಗೊತ್ತಿದೆ. 100 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಅವರು ಯಾವ ರೀತಿ ಕಷ್ಟವನ್ನ ಅನುಭವಿಸಿದ್ರು. ಆ ಒಂದು ಪ್ಲೇಗ್ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳನ್ನ ಮೆಟ್ಟಿ ನಿಂತು ಆ ತಾಯಿ ಆಶೀರ್ವಾದದಿಂದ ಇವತ್ತೆಲ್ಲ ಜೀವಂತವಾಗಿದ್ದಾರೆ. ಅದರಿಂದ ದೇವರನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಸ್ಮರಣೆ ಮಾಡೋಂತ ಈ ಸುತ್ತಮುತ್ತ ಭಾಗದ ಎಲ್ಲ ಗ್ರಾಮಸ್ಥರಿಗೆ ಆ ಅಮ್ಮ ದೇವಿ ಒಳ್ಳೇದನ್ನ ಮಾಡ್ಲಿ, ಎಲ್ಲರ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ.